ಲೋಕಸಭಾ ಎಲೆಕ್ಷನ್ಗೆ ಮುಹೂರ್ತ ನಿಗದಿಯಾದ ಬೆನ್ನಿಗೆ ಮೂರು ಪಕ್ಷಗಳು ಕೂಡ ಗೆಲ್ಲೋದಕ್ಕೆ ಬೇಕಾದಂತ ಕಸರತ್ತನ್ನ ಮಾಡ್ತಾ ಇದೆ. ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಈ ರೀತಿಯ ಯೋಚನೆಗಳು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಪಕ್ಷಗಳಿಗೆ ಆತಂಕವೂ ಕೂಡ ಕಾಡ್ತಾ ಇದೆ. ಈ ಎಲೆಕ್ಷನ್ ಅಲ್ಲಿ ಯಾವುದು ರಿವರ್ಸ್ ಆಗುತ್ತೆ ಅನ್ನೋ ಆತಂಕ, ಒಂದೊಂದು ಪಕ್ಷಕ್ಕೆ ಒಂದೊಂದು ರೀತಿಯ ಭೀತಿ ಕಾಡ್ತಾ ಇರೋದು. ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆಗೆ ಜೆಡಿಎಸ್, ಈ ಮೂರು ಪಕ್ಷಗಳಿಗೆ ಕಾಡ್ತಾ ಇರುವಂತ ಟೆನ್ಷನ್ ಆದ್ರೂ ಏನು, ಯಾವ ಟೆನ್ಷನ್ ಅವರನ್ನ ಕಾಡ್ತಿದೆ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ? ಮೂರು ರಾಜಕೀಯ ಪಕ್ಷಗಳು ಸದ್ಯ ಲೋಕಸಭಾ ಎಲೆಕ್ಷನ್ಗೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಆದರೆ ಈ ಮೂರು ಪಕ್ಷಗಳಿಗೂ ಕೂಡ ಒಂದೊಂದು ಟೆನ್ಷನ್ ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈ ಮೂರು ಪಾರ್ಟಿಗಳಿಗೆ ಕಾಡ್ತಾ ಇರುವಂತ ಟೆನ್ಷನ್ ಯಾವುದೆಲ್ಲ? ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳ ಗೆಲುವಿಗಾಗಿ ತಮ್ಮದೇ ಆದಂತಹ ಲೆಕ್ಕಾಚಾರಗಳನ್ನ ಹಾಕೊಂಡಿರುವಂತದ್ದು, ಪ್ರತಿತಂತ್ರಗಳನ್ನ ಕೂಡ ರೂಪಿಸ್ತಾ ಇರುವಂತದ್ದು. ಸರ್ವ ರೀತಿಯಲ್ಲೂ ಕೂಡ ಯುದ್ಧೋಪಾದಿಯಲ್ಲಿ ಸಿದ್ಧತೆಗಳನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ. ಆದ್ರೂ ಕೂಡ ಒಂದೊಂದು ಪಕ್ಷಕ್ಕೂ ಒಂದೊಂದು ರೀತಿಯ ಆತಂಕ, ತಳಮಳ ಕೂಡ ಈಗ ಸೃಷ್ಟಿಯಾಗಿರುವಂತದ್ದು. ಆಡಳಿತಾರೂಢ ಕಾಂಗ್ರೆಸ್ಗೆ ರಾಜ್ಯದ ಮಟ್ಟಿಗೆ ಮೋದಿ ಅಲೆ ಅನ್ನುವಂಥದ್ದು ಆತಂಕಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ರಾಜ್ಯದಲ್ಲಿ ನಿರಂತರವಾಗಿ ಮೋದಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇ ಆದಲ್ಲಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ವಿಷಯಾಧಾರಿತವಾದಂತಹ ಚುನಾವಣೆ ಆಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ಗೆ ಸಹಜವಾಗಿ ಕೂಡ ಇದು ಕೂಡ ಕಾಡ್ತಾ ಇರುವಂತದ್ದು. ಇಲ್ಲಿ ರಾಜ್ಯದ ಮಟ್ಟಿಗೆ ವಿಷಯಗಳು ಆಗಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಕೈ ಹಿಡದೇ ಹಿಡಿತಾರೆ ಜನಗಳು ಅನ್ನುವಂತ ಬಲವಾದ ವಿಶ್ವಾಸ. ಆದ್ರೆ ರಾಷ್ಟ್ರೀಯ ಮಟ್ಟದ ವಿಚಾರಗಳು ಕೂಡ ಮುಂಚೂಣಿಗೆ ಬರುವಂತ ಹಿನ್ನೆಲೆಯಲ್ಲಿ ಮೋದಿ ಅವರನ್ನ ಎಲ್ಲರೂ ಕೂಡ ಎದುರು ನೋಡುವಂತದ್ದು ಕೂಡ ಸಹಜವಾಗಿ ಇರುವಂತದ್ದು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿದ್ದು ಕೂಡ ಮೋದಿ ಅಲೆಯ ಕಾರಣಕ್ಕೆ. 25 ಸ್ಥಾನಗಳನ್ನ ಬಿಜೆಪಿ ಬರೋಬ್ಬರಿ ಗೆದ್ದಿತ್ತು ಕೂಡ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಮೋದಿ ಅಲೆ ವರ್ಕೌಟ್ ಆಗಿದ್ದೇ ಆದಲ್ಲಿ ಹೆಚ್ಚು ಸ್ಥಾನಗಳು ಮೋದಿ ಪಾಲಾಗಬಹುದು ಅನ್ನುವಂತ ಆತಂಕ ಕೂಡ ಆಡಳಿತಾರೂಢ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತದ್ದು. ಹಾಗಾಗಿ ತನ್ನದೇ ಆದಂತಹ ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಇರುವಂತದ್ದು. ಪ್ರತಿಯಾಗಿ ಪ್ರತಿಪಕ್ಷ ಆಗಿರುವಂತಹ ಬಿಜೆಪಿ ಕೂಡ ತಳಮಳ ಈಗ ಶುರುವಾಗಿದೆ. ಯಾಕಂತಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿರುವಂತದ್ದು, ಒಂದ್ ರೀತಿ ಅದು ಒಲೆಯಿಟ್ಟು ಬೀಳಬಹುದು ಅನ್ನುವಂತ ಆತಂಕ ಕೂಡ ಬಿಜೆಪಿಗೆ ಕಾಡ್ತಾ ಇರುವಂತದ್ದು. ಒಂದು ಶಕ್ತಿ ಆಗಿರ್ಬೋದು, ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಮತ್ತೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಈ ಎಲ್ಲಾ ಯೋಜನೆಗಳು ಸಹಜವಾಗಿ ಕೂಡ ಜನರು ಈ ಒಂದು ಕಾರಣಕ್ಕೆ ಕಾಂಗ್ರೆಸ್ ಕೈ ಹಿಡಿದಿದ್ದೇ ಆದಲ್ಲಿ ನಮಗೆ ಏಟು ಬಿದ್ದೇ ಬೀಳುತ್ತೆ, ಫಲಿತಾಂಶದಲ್ಲಿ ಪರಿಣಾಮ ಬೀರಬಹುದು ಅನ್ನುವಂತ ಸಣ್ಣ ಆತಂಕ, ಅಳುಕು ಕೂಡ ಈಗ ಬಿಜೆಪಿಯಲ್ಲೂ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅದಕ್ಕೆ ಪ್ರತಿಯಾಗಿ ಏನು ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಈಗ ತೊಡಗಿರುವಂತದ್ದು. ಮತ್ತೊಂದು ಪ್ರತಿಪಕ್ಷ ಆಗಿರುವಂತಹ ಜೆಡಿಎಸ್ ಅಲ್ಲೂ ಕೂಡ ಒಂದು ರೀತಿ ಆತಂಕ, ಭಯ ಶುರುವಾಗಿದೆ. ಯಾಕಂತಂದ್ರೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಈಗ ಎದುರಾಗಿರುವಂತದ್ದು. ಈ ಮಾತನ್ನ ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪದೇ ಪದೇ ಈ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ನಾವು ಮೈತ್ರಿ ಮಾಡ್ಕೊಂಡಿದ್ದು ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳುವಂತ ಲೆಕ್ಕಾಚಾರದ ಭಾಗವಾಗಿ ಅನ್ನುವಂತ ಮಾತು ಹೇಳಿದ್ರು ಕೂಡ ಕಳೆದ ಬಾರಿ ಒಂದು ಸ್ಥಾನವನ್ನು ಗೆದ್ದಿದ್ರು. ಹಾಗಾಗಿ ಈ ಬಾರಿ ಆ ಒಂದು ಸ್ಥಾನವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಮತ್ತೊಂದು ಸ್ಥಾನವನ್ನಾದ್ರೂ ಗೆಲ್ಲಬೇಕು, ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಈಗ ರಾಜ್ಯ ಜೆಡಿಎಸ್ ನಾಯಕರಿಗೆ ಇರುವಂತದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.